ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ಕಪ್ಪೆಗಳಿಗೂ ಡಿಮ್ಯಾಂಡ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವ ಕಪ್ಪೆಗಳಿಗೆ ಗೋವಾದಲ್ಲಿ ಡಿಮ್ಯಾಂಡ್. ಗೋವಾದಲ್ಲಿ ಜಂಪಿಂಗ್ ಚಿಕನ್ ಎಂದೇ ಪ್ರಸಿದ್ಧವಾದ ಕಪ್ಪೆ ಖಾದ್ಯ. ಕಾರವಾರ ಅಂಕೋಲಾ ಭಾಗದಲ್ಲಿ ಗೋವಾಕ್ಕೆ ಕಳ್ಳ ಮಾರ್ಗದಲ್ಲಿ ಸರಬರಾಜು. ಅರಣ್ಯ ಇಲಾಖೆಯಿಂದ ಕಪ್ಪೆ ಕಳ್ಳರ ಬಂಧನ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಏಡಿ ಮೀನುಗಳಿಗೆ ಸಖತ್ ಬೇಡಿಕೆ ಇರುತ್ತೆ. ಆದ್ರೆ ಇದೀಗ ಕಪ್ಪೆಗಳಿಗೂ ಡಿಮ್ಯಾಂಡ್. ಅರೆ ಇದೇನು ಕರ್ನಾಟಕದಲ್ಲಿ ಕಪ್ಪೆಗಳಿಗೂ ಡಿಮ್ಯಾಂಡ್ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಒಂದೆಡೆ ಟಬ್ ನಲ್ಲಿ ಹಿಡಿದು ಬಿಟ್ಟಿರುವ ದೊಡ್ಡ ಗಾತ್ರದ ಕಪ್ಪೆಗಳು, ಮತ್ತೊಂದೆಡೆ ಕಪ್ಪೆಗಳನ್ನು ಸಾಗಿಸಲು ಹೋಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ಆರೋಪಿಗಳು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ್ದು. ಕಾರವಾರದಿಂದ ಗೋವಾಕ್ಕೆ ತೆರಳುವ ಗೋವಾ ನೋಂದಣಿ ಪ್ರಯಾಣಿಕರ ಬಸ್ನಲ್ಲಿ ಕಾರವಾರದ ಅರಣ್ಯ ಇಲಾಖೆ ಅಧಿಕಾರಿಗಳು 41 ಬುಲ್ಫ್ರಾಗ್ಗಳನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾರವಾರ ಅಂಕೋಲಾ ಭಾಗದಿಂದ ಗೋವಾಕ್ಕೆ ಈ ಕಪ್ಪೆಗಳನ್ನು ಭಕ್ಷಣೆ ಮಾಡಲು ಅನಧಿಕೃತವಾಗಿ ಸಾಗಿಸಲಾಗುತ್ತಿತ್ತು. ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಗೋವಾದಲ್ಲಿ ಜಂಪಿಂಗ್ ಚಿಕನ್ ಎಂದೇ ಪ್ರಸಿದ್ಧಿ ಪಡೆದಿದ್ದು, ಪಶ್ಚಿಮ ಘಟ್ಟ ಭಾಗದಲ್ಲಿ ಸಿಗುವ ಈ ಕಪ್ಪೆಗಳನ್ನು ಅಕ್ರಮವಾಗಿ ಹಿಡಿದು ಸಾಗಿಸಿ ರೆಸಾರ್ಟ್ ಹೋಮ್ ಸ್ಟೇಗಳಿಗೆ ಮಾರಾಟ ಮಾಡಲಾಗುತ್ತದೆ. ಆದ್ರೆ ಇದೀಗ ಈ ಕಪ್ಪೆ ಮಾರಾಟ ಜಾಲವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇದಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಇವತ್ತಿನ ದಿವಸ ಕಾರವಾರ ವಲಯದಲ್ಲಿ ಕಪ್ಪೆಗಳನ್ನು ಸಾಗಾಟ ಮಾಡ್ತಿರುವಂಥ ಶಾಂತಾದುರ್ಗ ಎಂಬ ಪ್ರೈವೇಟ್ ಬಸ್ನಲ್ಲಿ ಕಪ್ಪೆಗಳನ್ನು ಸಾಗಾಟ ಮಾಡ್ತಾ ಇದ್ರು. ಸೊ ಆ ಬಸ್ಸನ್ನು ನಮ್ಮವರು ಭಾಳ ದಿವಸದಿಂದ ಖಚಿತ ಬಾತ್ಮಿ ಇತ್ತು. ಸೊ ಖಚಿತ ಬಾತ್ಮಿ ಬೇರೆಗೆ ಭಾಳ ದಿವಸದಿಂದ ಕಾಯ್ತಾ ಇದ್ರು. ಸೊ ಕಾಯ್ತಾ ಇದ್ದಲ್ಲಿ ನಮ್ಮಲ್ಲಿ ಎಲ್ಲ ಸಿಬ್ಬಂದಿಗಳು ಬೆಳಗಿನ ಜಾವ ಇಲ್ಲಿ ಕಾಫ್ರಿ ದೇವಸ್ಥಾನದ ಹತ್ರ ಕೊಡಿಬಾಗಿದ್ರಲ್ಲಿ ಬೆಳಗಿನ ಜಾವ ಬಸ್ಸನ್ನು ತಡೆದು ನಿಲ್ಲಿಸಿ ಬಸ್ಸನ್ನು ಪರಿಶೀಲಿಸಿ ನೋಡಿದರು. ಸೊ ಬಸ್ಸಿನ ಡಿಕ್ಕಿಯಲ್ಲಿ ಸುಮಾರು 42 ಕಪ್ಪೆಗಳು ಚೀಲದಲ್ಲಿ ಕಟ್ಟಿಟ್ಟಿದ್ರು. ಸೊ ಅದಕ್ಕೆ ಯಾರೂ ಓನರ್ಸ್ ಇಲ್ಲದೆ ಇರೋದ್ರಿಂದ ಬಸ್ಸಿನ ಡ್ರೈವರು ಮತ್ತು ಓನರ್ ಅವರು, ಸೊ ಅವರನ್ನು ಮತ್ತು ಕಂಡಕ್ಟರನ್ನು ದಸ್ತಗಿರಿ ಮಾಡಿದ್ದೀವಿ ಅಟ್ ಪ್ರೆಸೆಂಟಾಗಿ. ಸೊ ಮುಂದಿನ ತನಿಖೆನ ಮಾಡ್ತಿದ್ದೀವಿ. ಈ ಕಪ್ಪೆಗಳಿಗೆ ಗೋವಾ ರಾಜ್ಯದಲ್ಲಿ ತಿನಿಸು ಪದಾರ್ಥಗಳನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಭಾಳಷ್ಟು ಬೇಡಿಕೆಗಳಿದ್ದಾವೆ ಕಪ್ಪೆಗಳಿಗೆ. ಏನಂತ ಹೇಳ್ತಾರೆ ಗೋವಾದಲ್ಲಿ ತಿನಿಸು ಪದಾರ್ಥಗಳಿಗೆ ಜಂಬಿ ಅಂತಾರೆ, ಗೊತ್ತಿಲ್ಲ ಅಷ್ಟಾಗಿ. ಬಟ್ ಇಲ್ಲಿ ಇಂಡಿಯನ್ ಬುಲ್ಫ್ರಾಗ್ ಅಂತ ಹೇಳ್ತಾರೆ ಆ ಜಾತಿನ. ಸೊ ಅದು ಶೆಡ್ಯೂಲ್ ಕರ್ನಾಟಕ ಇಂಡಿಯನ್ ಫಾರೆಸ್ಟ್ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಅದು 1972 ಪ್ರಕಾರ ಶೆಡ್ಯೂಲ್ 2ದಲ್ಲಿ ಪಾರ್ಟ್ ಡಿದಲ್ಲಿ ಬರ್ತದೆ. ಸೊ ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಆಗ್ತದೆ. ಸೊ ಅದಕ್ಕೆ 3 ರಿಂದ 7 ವರ್ಷ ತನಕ ಜೈಲು ಶಿಕ್ಷೆ ಇರ್ತದೆ. ಮಾಹಿತಿನ ಕಲೆಕ್ಟ್ ಮಾಡ್ತಿದ್ದೀವಿ. ಅವ್ರು ಏನಂತಿದ್ದಾರೆ ಅಂದರೆ ತಮಗೆ ಗೊತ್ತಿಲ್ಲ, ಬೆಳಿಗ್ಗೆ ಬಂದು 5:15 ಯಾರೋ ಬಂದು ಹಾಕಿದ್ದಾರೆ ಬಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಮಾಹಿತಿನ ಕಲೆಕ್ಟ್ ಮಾಡ್ತಿದ್ದೀವಿ, ಮುಂದಿನ ತನಿಖೆ ಮಾಡ್ತಿದ್ದೀವಿ. ಹಿಂದೆ ಭಾಳಷ್ಟು ಹಲವಾರು ನಮ್ಮಲ್ಲೂ ಪ್ರಕರಣಗಳು ದಾಖಲಾಗಿದ್ದಾವೆ. ಅಂಕೋಲಾದಿಂದ ಮತ್ತು ಕಾರವಾರದಿಂದ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರಬೇಕಾದ್ರೆ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ. ಬಟ್ ಈ ವರ್ಷವೂ ಭಾಳ ಮತ್ತೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನು ಮುಂದೆ ಮತ್ತೆ ಯಾರಾದರೂ ಆರೋಪಿಗಳು ಸಿಗ್ತಾರೆ ದಸ್ತಗಿರಿ ಮಾಡ್ತೀವಿ. ಸರ್, ಈಗ ಅಂದರೆ ಈ ಫ್ರಾಗ್ಗಳು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇರೋದು ಅಥವಾ ಬೇರೆ ಕಡೆ? ಇಲ್ಲ, ಎಲ್ಲ ಕಡೆಯೂ ಸಿಗ್ತವೆ. ಇದು ಕಾಮನ್ ಬುಲ್ ಫ್ರಾಗ್ ಅಂತೇಳಿ, ಇಂಡಿಯನ್ ಬುಲ್ ಫ್ರಾಗ್ ಅಂತ. ಭಾಳ ರೇರ್ ಆ್ಯಂಡ್ ಥ್ರೆಟೆಂಡ್ ಸ್ಪೀಸೀಸ್ ಅಲ್ಲ ಇದು, ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವಂಥದ್ದೇ. ಬಟ್ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ಇದನ್ನು ತಿನ್ನೋದಾಯಿತು, ಹಿಡಿಯೋದಾಯಿತು, ಕ್ಯಾಪ್ಟಿವ್ ಮಾಡೋದಾಯಿತು. ಸೊ ಹಂಟಿಂಗು ಇಟ್ಸ್ ಅ ಪನಿಷಬಲ್. ಇಲ್ಲ, ಆ ಥರ ಏನಿಲ್ಲ. ಅಳಿವಿನಂಚಿನಲ್ಲಿ ನಮ್ಮಲ್ಲಿ ಅಂದರೆ ದಾಖಲಾಗಿದ್ದಂತ ಏನಿಲ್ಲ ಅಳಿವಿನಂಚಿನಲ್ಲಿ ಅಂತ. ಬಟ್ ಇದನ್ನು ಡಿಶಸ್ಸಿಗೆ ನಾರ್ಮಲ್ ಆಗಿ ಗೋವಾದಲ್ಲಿ ಬಳಸ್ತಾರೆ, ಕರ್ನಾಟಕದಲ್ಲಿ ಎಲ್ಲೂ ಬಳಸಿದ ಬಗ್ಗೆ ಕಂಡು ಬಂದಿಲ್ಲ. ಯಾವ ಕಂಟ್ರಿ ಜಾಸ್ತಿ ಲೈಕ್ ಮಾಡ್ತಾರೆ ಸರ್? ಆ ಥರ ಅದ್ರ ಬಗ್ಗೆ ಅಷ್ಟಿದಿಲ್ಲ. ಬಟ್ ಗೋವಾದಲ್ಲಿ ಹೋಟೆಲ್ಸಲ್ಲಿ ಭಾಳಷ್ಟು ಕಡೆ ಡಿಶಸ್ ಆಗಿ ಬಳಸ್ತಾರೆ ಇದನ್ನು. ಗೋವಾದಲ್ಲಿ ಮಳೆಗಾಲದಲ್ಲಿ ಸಿಗುವ ಬುಲ್ಫ್ರಾಗ್ ಪ್ರಭೇದದ ದೊಡ್ಡ ಗಾತ್ರದ ಕಪ್ಪೆಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಈ ಕಪ್ಪೆಗಳನ್ನು ಜೀವಂತವಾಗಿ ಹಿಡಿದು ಹೋಟೆಲ್ ರೆಸಾರ್ಟ್ಗಳಿಗೆ ಸಾಗಿಸಲಾಗುತ್ತದೆ. ಜೀವಂತವಾಗಿರುವುದನ್ನೇ ಬೇಯಿಸಿ ವಿದೇಶಿ ಪ್ರವಾಸಿಗರಿಗೆ ಜಂಪಿಂಗ್ ಚಿಕನ್ ಎಂದು ನೀಡಲಾಗುತ್ತದೆ. ಕಪ್ಪೆಗಳನ್ನು ಹಿಡಿಯುವವರಿಗೆ ಒಂದು ಕಪ್ಪಿಗೆ 500 ರೂಪಾಯಿ ಇದ್ದರೆ ಇದರ ಖಾದ್ಯಕ್ಕೆ 1500 ರಿಂದ 2500 ಗೋವಾದಲ್ಲಿ ದರವಿದೆ. ಇನ್ನು ಗೋವಾದಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಗಳಿಸಿಕೊಂಡಿರುವ ಖಾದ್ಯ ಇದಾಗಿದೆ. ಹೀಗಾಗಿ ಪ್ರತಿ ವರ್ಷ ಕಾರವಾರ ಅಂಕೋಲಾ ಭಾಗದಲ್ಲಿ ಮಳೆಗಾಲದಲ್ಲಿ ಸಂತಾನೋತ್ಪತ್ತಿ ಮಾಡುವ ಈ ಕಪ್ಪೆಗಳನ್ನು ಹಿಡಿದು ಗೋವಾಗಳಿಗೆ ಸಾಗಿಸಲಾಗುತ್ತದೆ.
ಇನ್ನು ಕರಾವಳಿ ಭಾಗದಲ್ಲಿ ಹೆಚ್ಚು ಕಾಣಲ್ಪಡುವ ಈ ಕಪ್ಪೆಗಳು ಅಳಿವಿನ ಹಂತಕ್ಕೆ ತಲುಪುವ ಸ್ಥಿತಿ ಬರುತ್ತಿದ್ದು, ಪರಿಸರವನ್ನು ಸಮತೋಲನದಲ್ಲಿ ಇಡಲು ಪ್ರಮುಖ ಪಾತ್ರ ವಹಿಸುವ ಈ ಕಪ್ಪೆಗಳ ಮಾರಾಟ ಜಾಲವನ್ನು ಸದೆಬಡಿಯಬೇಕು. ಜೊತೆಗೆ ಚೆಕ್ಪೋಸ್ಟ್ಗಳಲ್ಲಿ ಇವುಗಳ ತಪಾಸಣೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸ್ಥಳೀಯ ನಾಗರಿಕರದ್ದು. ಈಗಾಗಲೇ ಮಳೆಗಳು ಸ್ಟಾರ್ಟ್ ಆಗಿದೆ, ಒಂದು ಕಪ್ಪೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ. ಅಂದರೆ ಏಕೆಂದರೆ ಈಗ ಒಂದು ಕಾರವಾರ ಅಂಕೋಲ ಭಾಗದಲ್ಲಿ ಒಂದು ಜಾಸ್ತಿಯಾಗಿ ಒಂದು ಬುಲ್ ಫ್ರಾಗ್ ಅಂತ ಒಂದು ಪ್ರಭೇದ ಸಿಗುತ್ತೆ. ಇದಕ್ಕೊಂದು ಜಾಸ್ತಿ ಬೇಡಿಕೆ ಇದೆ, ಯಾಕಂದರೆ ಇದಕ್ಕೊಂದು ಮಾಂಸದಲ್ಲಿ ಒಂದು ಜಾಸ್ತಿನೇ ಒಂದು ತೂಕ ಇದೆ. ಸೊ ಒಂದರಿಂದ 1-2 ಅಡಿ ಅಗಲ ಇದೆ, ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಇದೆ. ಅದರಿಂದ ಅದಕ್ಕೊಂದು ಬೇಡಿಕೆ ಜಾಸ್ತಿ ಆಗಿದೆ. ಇದರಲ್ಲಿ ಗೋವಾ ಭಾಗದಲ್ಲಿರುವಂಥ ಒಂದು ಗೋವಾ, ಮಡ್ಗಾಂವ್, ಪಣಜಿ ಸಿಟಿಯಲ್ಲಿ ಜಾಸ್ತಿಯಾಗಿ ರೆಸಾರ್ಟ್ಗಳಲ್ಲಿ ಈ ಕಪ್ಪೆಗಳಿಗೆ ಜಾಸ್ತಿ ಆದಂಥ ಬೇಡಿಕೆ ಇದೆ. ಸೊ ಇಲ್ಲಿ ವಿದೇಶಿಗರು ಜಾಸ್ತಿಯಾಗಿ ಭೇಟಿ ಕೊಡ್ತಾರೆ. ಸೊ ಅಲ್ಲಿ ಬಿಸ್ನೆಸ್ ನಡೀತಿರೋದು ಈ ಟೈಮಲ್ಲಿ ಒಂದು ಜಾಸ್ತಿಯಾಗಿ ಒಂದು ನಡೀತಾ ಇದೆ. ರಾಜ್ಯ ಸರ್ಕಾರ ಅರಣ್ಯ ಕಾಯ್ದೆ ಶೆಡ್ಯೂಲ್ 2ರ ಪ್ರಕಾರ ಈ ಕಪ್ಪೆಗಳನ್ನು ಬೇಟೆಯಾಡುವಂತಿಲ್ಲ. ಸದ್ಯ ಅರಣ್ಯ ಇಲಾಖೆ ಕಾರ್ಯಾಚರಣೆಯಿಂದ ಕಪ್ಪೆಗಳಿಗೂ ಸಹ ಡಿಮ್ಯಾಂಡ್ ಇದೆ ಎಂಬುದು ಇದೀಗ ಜಗಜಾಹೀರಾಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡುತ್ತಾನೆ ಎಂಬುದಕ್ಕೆ ಈ ಕಪ್ಪೆ ಮಾರಾಟ ಜಾಲವೇ ಒಂದು ಉದಾಹರಣೆಯಾಗಿದ್ದು, ಇವುಗಳನ್ನು ತಡೆಯದಿದ್ದರೆ ಮುಂದೊಂದು ದಿನ ಕಪ್ಪೆ ಸಂತತಿ ಸಹ ಅಳಿವಿನ ಅಂಚಿಗೆ ತಲುಪಲಿದೆ.